ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಎಕ್ಸ್ಪ್ಲೇನರ್ಗೆ ಸ್ವಾಗತ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಬೆಳಗಾವಿ ರಾಜಕಾರಣದಲ್ಲಿ ಮತ್ತೊಂದು ದೊಡ್ಡ ಮಟ್ಟದ ಬೆಳವಣಿಗೆ ನಿಂತಿದೆ. ಇಬ್ಬರು ಘಟಾನುಘಟಿ ನಾಯಕರು ಈಗ ಅಕ್ಷರಶಃ ಒಂದು ಬಹಿರಂಗ ಹೋರಾಟಕ್ಕೆ, ಹೊಡೆದಾಟಕ್ಕೆ ನಿಂತು ಬಿಟ್ಟಿದ್ದಾರೆ. ಆ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಅವರೀಗ ಬೀದಿನಲ್ಲೇ ನಿಂತ್ಕೊಂಡು ಒಬ್ಬರ ವಿರುದ್ಧ ಒಬ್ಬರು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಿದ್ದಾರೆ, ಹೇಳಿಕೆಗಳನ್ನ ದಾಖಲಿಸ್ತಿದ್ದಾರೆ ಅನ್ನುವಂಥದ್ದು. ಒಬ್ಬರು ರಜಾ ಅಂದ್ರೆ ರಮೇಶ್ ಜಾರಕಿಹೊಳಿ, ಮತ್ತೊಬ್ಬರು ಲಕ್ಷ್ಮಣ್ ಸವದಿ. ಒಬ್ಬರು ಬಿಜೆಪಿಯ ಬಹಳ ಪ್ರಮುಖ ನಾಯಕ, ಮತ್ತೊಬ್ಬರು ಕಾಂಗ್ರೆಸ್ಸಿನ ಬಹಳ ಪ್ರಮುಖ ನಾಯಕ. ಆಕ್ಚುಲಿ ಹಿಂದಿನ ದಿನಗಳಲ್ಲಿ ನೋಡಿದ್ರೆ ಅವರು ಉಲ್ಟಾ ಆಗಿದ್ರು. ಒಬ್ಬರು ಬಿಜೆಪಿಯ ಪ್ರಮುಖ ನಾಯಕರಾಗಿದ್ರು, ಡಿಸಿಎಂ ಕೂಡ ಆಗಿದ್ರು. ಇವರು ಕಾಂಗ್ರೆಸ್ಸಿನ ಪ್ರಮುಖ ನಾಯಕರಾಗಿದ್ರು. ಈಗ ಬದಲಾದ ಕಾಲಮಾನದಲ್ಲಿ ಇಬ್ಬರು ಕೂಡ ಪಕ್ಷವನ್ನು ಬದಲಾಯಿಸಿ ಈಗ ಬಿಜೆಪಿಯ ಪ್ರಮುಖ ನಾಯಕರು ರಮೇಶ್ ಜಾರಕಿಹೊಳಿ, ಲಕ್ಷ್ಮಣ ಸವದಿ ಕಾಂಗ್ರೆಸ್ಸಿನ ಪ್ರಮುಖ ನಾಯಕರಾಗಿರ್ತಕ್ಕಂಥದ್ದು. ಈಗ ಅವರಿಬ್ಬರು ಕೂಡ ಅಕ್ಷರಶಃ ಒಂದು ರೀತಿಯ ಬೆಳಗಾವಿಯ ರಾಜಕಾರಣವನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳೋದಕ್ಕೆ ಅಕ್ಷರಶಃ ಎದುರೇಟಿಗೆ ಮಾತು ಪ್ರತಿ ಮಾತಿಗೆ ನಿಂತು ಬಿಟ್ಟಿರ್ತಕ್ಕಂಥದ್ದು. ನೋಡಿ, ಮೊನ್ನೆ ಅಷ್ಟೇ ಒಂದು ಅಥಣಿಗೆ ಭೇಟಿ ನೀಡಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಇಡೀ ಬೆಳಗಾವಿಯಲ್ಲಷ್ಟೇ ಅಲ್ಲ, ಇಡೀ ರಾಜಕಾರಣದಲ್ಲಿ ಒಂದು ರೀತಿಯ ಬೆಂಕಿಯನ್ನು ಹಚ್ಚಿಬಿಟ್ಟಿದೆ. ಅವ್ರು ಹೇಳತಕ್ಕಂಥದ್ದು ಲಕ್ಷ್ಮಣ ಸವದಿಗೆ ಓಪನ್ ಚಾಲೆಂಜ್ ಅನ್ನ ಹಾಕಿದ್ದಾರೆ. ಆ ಓಪನ್ ಚಾಲೆಂಜು ಇವತ್ತು ಇಡೀ ಬೆಳಗಾವಿಯಲ್ಲಿ ಚರ್ಚೆ ಆಗ್ತಾ ಇದೆ. ಸವದಿ ಜೊತೆ ನನ್ನದು ಮುಸುಕಿನ ಗುದ್ದಾಟ ಅಲ್ಲ, ನಾನು ಮುಸುಕಿನ ಗುದ್ದಾಟ ಮಾಡೋದಕ್ಕೆ ಹೋಗಲ್ಲ. ಲಕ್ಷ್ಮಣ ಸವದಿ ಜೊತೆ ನನ್ನದೇನಿದ್ರು ಓಪನ್ ಫೈಟ್ ಅನ್ನುವಂಥ ಒಂದು ಮಾತನ್ನ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ನಾನು ಯಾವುದೇ ರೀತಿಯ ಓಪನ್ ಫೈಟ್ ಮಾಡ್ಲಿಕ್ಕೆ ತಯಾರು ಅನ್ನುವಂಥ ಮಾತನ್ನ ಓಪನ್ ಆಗಿ ಹೇಳ್ಬಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಪರಿಸ್ಥಿತಿ ಇದೆಯಲ್ಲ, ಅದು ದೊಡ್ಡ ಮಟ್ಟದ ರಾಜಕೀಯ ಸಂಚಲನವನ್ನ ಹುಟ್ಟ ಹಾಕ್ತಾ ಇದೆ ಅನ್ನೋದು. ನೋಡಿ, ಬೆಳಗಾವಿ ರಾಜಕಾರಣವನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಳಕ್ಕೆ ಈಗ ಈ ಇಬ್ಬರು ಘಟಾನುಘಟಿಗಳು ಲಕ್ಷ್ಮಣ ಸವದಿ ಮತ್ತು ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಸೇರಿದಂತೆ ಜಾರಕಿಹೊಳಿ ಬ್ರದರ್ಸ್, ಮತ್ತು ಈ ಕಡೆ ಲಕ್ಷ್ಮಣ ಸವದಿ, ರಮೇಶ್ ಕತ್ತಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಪಕ್ಷಾತೀತವಾಗಿ ಈಗ ವಿಭಜನೆ ಆಗ್ಬಿಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆ ಎದ್ದು ನಿಲ್ತಾ ಇದೆ. ಇಲ್ಲಿ ಮತ್ತೊಂದು ಪ್ರಮುಖ ಪ್ರಶ್ನೆ ಎದ್ದೇಳ್ತಾ ಇರತಕ್ಕಂಥದ್ದು, ಬೆಳಗಾವಿಯನ್ನ ನಾಯಕ ಸಮುದಾಯದ ನಾಯಕರು ಮತ್ತು ಲಿಂಗಾಯತ ಸಮುದಾಯದ ನಾಯಕರು ತಮ್ಮ ಸುಪರ್ದಿಯಲ್ಲಿ ತೆಗೆದುಕೊಳ್ಳಕ್ಕೆ ಹೋರಾಟ ಮಾಡ್ತಿದ್ದಾರಾ ಅಂತ. ಈ ಎಲ್ಲ ಜಾರಕಿಹೊಳಿ ಬ್ರದರ್ಸ್ ಇದ್ದಾರೆ, ಲಕ್ಷ್ಮಣ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಅರವಿಂದ್ ಜಾರಕಿಹೊಳಿ, ಜೊತೆಗೆ ಈ ನಮ್ಮ ಸತೀಶ್ ಜಾರಕಿಹೊಳಿ, ಇವರೆಲ್ಲರೂ ಸೇರಿಕೊಂಡು ಒಂದು ರೀತಿಯ ತಮ್ಮ ಕೋಟೆಯನ್ನು ಕಟ್ಕೊಂಡಿದ್ರೆ, ಈ ಕಡೆ ಲಕ್ಷ್ಮಣ ಸವದಿ ಮತ್ತು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ರಮೇಶ್ ಕತ್ತಿ ಇವರೆಲ್ಲರೂ ಸೇರಿಕೊಂಡು ಲಿಂಗಾಯತ ಸಮುದಾಯದ ಒಂದು ಕೋಟೆಯನ್ನು ಕಟ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇವರಿಬ್ಬರ ನಡುವಿನ ಫೈಟ್ ಆಗಿ ಇದು ಪರಿಣಮಿಸ್ತಾ ಇದೆ ಬೆಳಗಾವಿ ರಾಜಕಾರಣವನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋಕೆ. ಈ ಹಿಂದೆ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರ ಚುನಾವಣೆ ಆದಾಗ, ಡಿಸಿಸಿ ಬ್ಯಾಂಕ್ಗೆ ನಿರ್ದೇಶಕರ ಚುನಾವಣೆ ಆಗದಾಗ ದೊಡ್ಡ ಮಟ್ಟದ ಒಂದು MLA ಎಲೆಕ್ಷನ್ಗೂ ಕೂಡ ಅಷ್ಟು ಮಟ್ಟದ ಹಣ ಅಥವಾ ಬೇರೆ ರೀತಿಯ ಸಂಪನ್ಮೂಲಗಳನ್ನ ಖರ್ಚು ಮಾಡಿರಲಿಲ್ಲ. ಅಷ್ಟು ರೀತಿಯಲ್ಲಿ ಎಲ್ಲವನ್ನೂ ಕೂಡ ಖರ್ಚು ಮಾಡಿ ಅದೊಂದು ಪ್ರತಿಷ್ಠೆಯ ವಿಷಯವಾಗಿ ತೆಗೆದುಕೊಂಡು ಸತೀಶ್ ಜಾರಕಿಹೊಳಿ ಟೀಮ್ ಏನೋ ಡಿಸಿಸಿ ಬ್ಯಾಂಕ್ನ ಚುಕ್ಕಾಣಿಯನ್ನು ಹಿಡಿದು ಬಿಟ್ಟು ಅಲ್ಲಿಂದ ಇದು ನಡ್ಕೊಂಡು ಬರ್ತಾನೆ ಇದ್ದಾರೆ. ಲಕ್ಷ್ಮಣ್ ಸವದಿ ಯಾವಾಗ ಕಾಂಗ್ರೆಸ್ಸಿಗೆ ಹೋದ್ರೋ ಅಲ್ಲಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಕಾರಣಾಂತರಗಳಿಂದ ಅವರು ಬಿಜೆಪಿಗೆ ಬಂದ್ರು. ಈಗ ಮತ್ತು ಅದು ಹಗ್ಗಜಗ್ಗಾಟ ಬಗ್ಗೆ ಪರಿಣಮಿಸಿಬಿಟ್ಟಿದೆ. ಇದು ದೊಡ್ಡ ಮಟ್ಟದ ಸ್ಪರ್ಧೆಯನ್ನ ಹುಟ್ಟು ಹಾಕ್ತಾ ಇದೆ. DK ಶಿವಕುಮಾರ್ ಇರಲಿಲ್ಲ, ಹೀಗಾಗಿ ನೀರಾವರಿ ಬಗ್ಗೆ ಚರ್ಚೆಗೆ ಆದಷ್ಟು ಶೀಘ್ರದಲ್ಲಿ ರಾಜಕೀಯ ಬರ್ಸೋದು ಬೇಡ, ಅದು ಶೀಘ್ರ ರಿಪೇರ್ ಆಗಿ ರೈತರಿಗೆ ನೀರು ಮತ್ತು ಯಾಕಂದರೆ ಬೇಸಿಗೆಯಲ್ಲಿ ನೀರು ಕಡಿಮೆ ಮಾಡೋದು, ಆದಷ್ಟು ಬೇಗ ಮತ್ತು ನೀರು ಸಂಗ್ರಹ ಆಗುವಂಗೆ ವ್ಯವಸ್ಥೆ ಸರ್ಕಾರ ಮಾಡಬೇಕಂತ ಆಗ್ರಹ ಮಾಡ್ತೀನಿ. ಈಗ ನಮ್ಮ ಹಿತೈಷಿಗಳು ಅಥಣಿಯಲ್ಲಿ ನಾನು ನಿರ್ಬಂಧ ಮಾಡಿದ್ದಾರೆ ನನಗೆ. ಎಸ್ ವೀಕ್ಷಕರೇ, ಇನ್ನೂ ಮುಂದುವರೆದು ರಮೇಶ್ ಜಾರಕಿಹೊಳಿ ಮತ್ತೊಂದು ಮಾತನ್ನ ಹೇಳಿರ್ತಕ್ಕಂಥದ್ದು ಏನು ಗೊತ್ತಾ? ಸವದಿ ಒಂದು ವೇಳೆ ಬಿಜೆಪಿಗೆ ಏನಾದರೂ ಬಂದ್ರೆ ಸವದಿ ಮತ್ತೆ ಬಿಜೆಪಿಗೆ ವಾಪಸ್ ಆಗ್ತಾರೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಲಕ್ಷ್ಮಣ ಸವದಿಗೆ ಅವರನ್ನ ಬಿಜೆಪಿಗೆ ಕಳಿಸಿದ ಹಾಗೆ ಮುಂಬರುವಂತ ಒಂದು ಕ್ಯಾಬಿನೆಟ್ ರೀಶಫಲ್ ಇದೆ, ಅಲ್ಲಿ ಸಚಿವ ಸಂಪುಟ ಪುನರ್ರಚನೆಯಲ್ಲಿ ಅವರಿಗೆ ಅವಕಾಶವನ್ನು ಕೊಟ್ಟು ಕಾಂಗ್ರೆಸ್ ಅಲ್ಲಿ ಇಟ್ಕೋಬೇಕು ಅನ್ನುವಂಥ ಒಂದು ಎಲ್ಲ ಪ್ರಯತ್ನಗಳು ಕಾಂಗ್ರೆಸ್ ವಲಯದಿಂದ DK ಶಿವಕುಮಾರ್ ಅವರಿಂದ ನಡೀತಾ ಇದೆ. ಆದರೆ ಅವರಿಗೆ ಸರಿಯಾದ ಸ್ಥಾನಮಾನ ಸಿಕ್ಕಿಲ್ಲ. DCM ಆಗಿರ್ತಕ್ಕಂಥವರಿಗೆ ಒಂದು ಸಚಿವ ಸ್ಥಾನವನ್ನು ಕೊಟ್ಟಿಲ್ಲ ಅನ್ನುವಂಥ ಅಸಮಾಧಾನ ಲಕ್ಷ್ಮಣ ಸವದಿ ಬೆಂಬಲಿಗರಲ್ಲಿ ಇದೆಯಲ್ಲ, ಹಾಗಾಗಿ ಅವರು ಬಿಜೆಪಿಗೆ ವಾಪಸ್ ಬರ್ತಾರೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಈ ಕುರಿತಂತೆ ರಮೇಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು, ಲಕ್ಷ್ಮಣ ಸವದಿ ಏನಾದರೂ ಬಿಜೆಪಿಗೆ ಬಂದರೆ ನನ್ನ ಅಭ್ಯಂತರ ಇಲ್ಲ, ಆದರೆ ಅವರು ಬಿಜೆಪಿಗೆ ಬರುವಂಥ ಅವಕಾಶ ಇಲ್ಲ, ಅವಶ್ಯಕತೆ ಇಲ್ಲ. ಇಲ್ಲೇ ಬಿಜೆಪಿಯಲ್ಲೇ ಘಟಾನುಘಟಿ ನಾಯಕರಿದ್ದಾರೆ, ಅವರು ಬಂದು ಏನ್ ಮಾಡ್ತಾರೆ ಬೇಕಾಗಿಲ್ಲ ಅನ್ನೋಂಥ ಒಂದು ಮಾತನ್ನು ಹೇಳಿದ್ದಾರೆ. ಜೊತೆಗೆ ಹೈಕಮಾಂಡ್ ಏನಾದರೂ ಅವರನ್ನ ಬಿಜೆಪಿಗೆ ತೆಗೆದುಕೊಂಡಂತೆ ಆದರೆ ಅದು ಅವರಿಗೆ ಬಿಟ್ಟಿರ್ತಕ್ಕಂಥ
ಹೇಳಿರ್ತಕ್ಕಂಥದ್ದು ನಾನೇನು ಹೇಳಕ್ಕಾಗಲ್ಲ, ಆದ್ರೆ ಅವರ ಅವಶ್ಯಕತೆ ಬಿಜೆಪಿಗೆ ಇಲ್ಲ ಅನ್ನುವಂಥ ಖಡಾಖಂಡಿತ ಮಾತನ್ನು ಹೇಳಿದ್ದಾರೆ. ಈಗ ನೋಡಿ, ಬಿ.ವೈ. ವಿಜೇಂದ್ರ ಅವರ ವಿರುದ್ಧ ಒಂದು ರೀತಿ ಬಂಡಾಯ ಟೀಮ್ ಅನ್ನ ಕಟ್ಕೊಂಡು ಇದೇ ರಮೇಶ್ ಜಾರಕಿಹೊಳಿ ಮುಂದುವರಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಒಂದು ಕಡೆ ಬಿ.ವೈ. ವಿಜೇಂದ್ರ ಮತ್ತು ಲಕ್ಷ್ಮಣ ಸವದಿ ಇದಾರಲ್ಲ, ಅವರು ಲಿಂಗಾಯತ ಲಾಬಿಯ ಜೊತೆಗೆ ಮುನ್ನಡೀತಾ ಇರ್ತಕ್ಕಂಥ ಕಾಂಬಿನೇಷನ್. ಈ ಕಡೆ ಅವರಿಗೆ ಬಂಡಾಯವಾಗಿ ರಮೇಶ್ ಜಾರಕಿಹೊಳಿ ತನ್ನದೇ ಟೀಮ್ ಅನ್ನ ಕಟ್ಕೊಂಡು ಬೆಳಗಾವಿ ರಾಜಕಾರಣವನ್ನು ಹಿಡಿದು ತೆಗೆದುಕೊಳ್ತಾ ದೊಡ್ಡ ಮಟ್ಟದ ರಾಜಕೀಯ ಒಂದು ಹೋರಾಟವನ್ನ ಹುಟ್ಟು ಹಾಕಿದೆ. ಇದು ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ ಅನ್ನುವಂಥದ್ದು ಇನ್ನು ನೋಡಬೇಕಾಗಿದೆ. ಹಾಗಾಗಿ ಸದ್ಯಕ್ಕೆ ಬಿಜೆಪಿಗೆ ಲಕ್ಷ್ಮಣ